Going for a haircut finally after 1.5 years. 2 years. Hello everyone, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಇವಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬಾನೇ ವರ್ಷ ಆಗೋಗಿತ್ತು, ಲೈಕ್ 1 to 2 years ಆಗೋಗಿತ್ತು ಹೇರ್ ಕಟ್ ಮಾಡಿ. ತುಂಬಾ ಡ್ರೈ ಅಂಡ್ ಫ್ರಿಜಿ ಆಗಿತ್ತು. ಸೊ ನನ್ನ ತಂಗಿ ಬಾ ಮಾಡ್ಸು ಇವತ್ತು ಅಂತ ಹೇಳ್ಕೊಂಡು ಹೋದ್ಲು. ಮಾಡಿ ಇಲ್ಲಿ ಸರ ಅಮ್ಮನ ನೋಡ್ತಾ ಇದ್ಯಾ? ಇಲ್ಲೋಡಮ್ಮ. ಫಿಫ್ಟೀನ್ 20 minutes ಬಟ್ ಅಂತ ಹೇರ್ ಕಟ್ ಮಾಡ್ಸೋಣ ಅಂತ ಪಕ್ಕದಲ್ಲೇ ಸ್ಪಿನ್ ಇತ್ತು, ಹೋದ್ವಿ. ಪಾಪು ಯಾಕೋ ಕುಯ್ ಮಾಡ್ತಾ ಇದ್ಲು, ಸೊ ನಾನೇ ಹಿಡ್ಕೊಂಡು ಕುತ್ಕೋಬೇಕಾಯ್ತು. ಶಿ ವಾಸ್ ನಾಟ್ ಕಂಫರ್ಟಬಲ್, ಎಲ್ಲ ಹೊಸ ಜನ ಅಂತ. ಎಲ್ಲಿ ಸೋನಾ? ಚಾಕಿ ಕೊಟ್ಟಿದಾರ ನಿಂಗೆ ಸೋನಾ? ಸೊ ವರ್ಷ ಪಾಪನ ಎತ್ಕೊಂಡು ಆ ಕಡೆ ಹೋಗಿ ಬರೋದ್ರಿಗೆ ಹೇರ್ ಕಟ್ ಆಗೋಗಿತ್ತು. ಸೊ ಹೇರ್ ಕಟ್ ವಿಡಿಯೋನೇ ಮಿಸ್ ಆಯ್ತು. ಇಲ್ಲಿ ಸೋನಾ? ಸೊ ಸ್ಪಿನ್ನಲ್ಲಿ ಯಾವಾಗಲೂ ಹೇಗಂದ್ರೆ ಕಸ್ಟಮೈಸ್ಡ್ ಹೇರ್ ಕಟ್ ಮಾಡ್ತಾರೆ. ಹೇರ್ ಕಟ್ ಇಂಥದ್ದೇ ಬೇಕು ಅಂತಾನು ಹೇಳ್ಬೋದು, ಅದರ್ವೈಸ್ ನಮ್ಗೆ ಹೇಗೆ ಬೇಕು ಹಾಗೆ. ಸೊ ನನಗೆ ಹಿಂದೆ ಲೆಂತ್ ಮೇಂಟೈನ್ ಆಗಬೇಕು ಅಂತ ಹೇಳಿದೆ, ಬಿಕಾಸ್ ಮಮ್ಮಿ ಬೈತಾರೆ ಅಂತ. ಸೊ ಹಿಂದೆ ಜಸ್ಟ್ ಸ್ಟ್ರೇಟ್ ಕಟ್ ಮಾಡಿಸಿ ಸ್ಪ್ಲಿಟ್ಸ್ ಮಾತ್ರ ಹೋಗೋ ಥರ ಸ್ಪ್ಲಿಟ್ ಆ್ಯಂಡ್ ಫ್ರಂಟಲ್ಲಿ ಮಾತ್ರ ಲೇಯರ್ ಮಾಡಿಸಿದ್ದು. ವರ್ಷಂದು ಇಲ್ಲಿ ಮೆಂಬರ್ಶಿಪ್ ಇದೆ. ಸೊ ಎಲ್ಲರೂ ಪರಿಚಯ, ಶಿ ಕೀಪ್ಸ್ ಕಮ್ಮಿಂಗ್ ಹಿಯರ್. ಸೊ ನಾನು ತುಂಬ ದಿನ ಆದಮೇಲೆ ಸಲೂನ್ಗೆ ಹೋದ್ರೂ ನನಗೇನು ಡಿಸ್ಕಂಫರ್ಟ್ ಅನಿಸ್ಲಿಲ್ಲ. ಎಲ್ಲರೂ ಪರಿಚಯ ಥರ. ಇಟ್ ವಾಸ್ ವೆರಿ ನೈಸ್. ಆ ರೇಂಜಿಗಿದೆ ನಿನ್ ಸುಕ್ಕು. ಮಾಡ್ದಂಗೂ ಇದೆ, ಮಾಡದೇ ಇದ್ದಂಗೂ ಇದೆ. ಸೊಂಪಾಗಿ ತಿರ್ಗಂಗೆ ಖುಷಿ ಖುಷಿ. ಸೊ ಮನೆಗೆ ಬಂದಮೇಲೆ ಮಮ್ಮಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅನ್ನಿಸ್ತು. ಫ್ರಂಟ್ ಹೇರ್ ಮಾತ್ರ ತೋರಿಸಿ, ಬ್ಯಾಕಲ್ಲಿ ಇರೋದು ತೋರಿಸ್ದಿರಾ ನೋಡಿ ಇಷ್ಟು ಕಟ್ ಮಾಡಿಸ್ಬಿಟ್ಟೆ ಅಂತ ಹೇಳೋಣ ಅಂತ. ಮುಂಚೆಲ್ಲ ಅವ್ರಿಗೆ ಶಾರ್ಟ್ ಹೇರೇ ಇಷ್ಟ ಆಯಿತು, ಬಟ್ ಇವಾಗ ಅದು ಬೆಳೆದಿರೋದು ನೋಡ್ಬಿಟ್ಟು ಅವ್ರಿಗೆ ಹೇರ್ ಕಟ್ ಮಾಡಿಸೋದೇ ಇಷ್ಟ ಇರಲಿಲ್ಲ. ನಾನು ನೋಡಿ ಮಮ್ಮಿ ರಿಯಾಕ್ಷನ್ ಹೇಗಿತ್ತು ಅಂತ. ನೀನೇನ್ ಮಾಡಿಸ್ಕೊಂಡ? ಮನೆ ಬ್ಲಾಗೆ ಆಗೋಯ್ತೆ ನಮ್ದು. ಲೈಟ್ ಹಾಕು. ಹಿಂದೆ ಕಟ್ ಮಾಡಿಸ್ಬಿಡ ಅಂತ ಹೇಳಿದೀನಿ. ಮಾಡಿ ಯಾಕೆ ಮಾಡಿ ಮಾಡ್ತೀಯಲ್ಲ ನೀನು? ಚೆನ್ನಾಗಿತ್ತು ಕೂದ್ಲು. ಹೇಳಿದೀನಿ ಬೇಡ ಬೇಡ ಹಿಂದೆ ಹಂಗೆ ಇರ್ಲಿ ಅಂತ. ಸಾಯ್ತಿಯಲ್ಲ ನೀನು. ಚೆನ್ನಾಗಿಲ್ಲ. ತೋರ್ಸು, ತೋರ್ಸೆ ಮುಂದೆ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಬಾಯ್.